ಕಣ್ಣಲ್ಲಿ ನೀರು ಬಂತು ನನಗೆ. ಹೌದಾ? ಕಣ್ಣೀರು ಒರ್ಸಕ್ಕೆ ಯಾರು ಇರಲಿಲ್ಲ, ನಾನೇ ಒರ್ಸ್ಕೊಂಡೆ. ನಿದ್ದೆ ಮಾಡ್ತಾವೆ ನೋಡಿ ಗೈಸ್. ಚಕ್ಲಿ ಹೆಂಗಿರ್ತಾರೆ? ರೆಗ್ಯೂರ್ ಆಗಿ ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಪ್ರೀತಿಯ ಗೌಡ್ರ ಹುಡುಗಿ. ಸೊ ಇವತ್ತಿನ ಬ್ಲಾಗ್ ಬಂದು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅಮ್ಮ ಮನೆ ದೇವ್ರ ನಂಜನಗೂಡಿಗೆ ಮಡ್ಲಕ್ಕಿ ಕೊಡಬೇಕು ಅಂತ. ಸೊ ಆ್ಯಕ್ಚುಲಿ ಆನ್ ದ ವೇ ಬರ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ. ನಮ್ಮ ಅಣ್ಣ ಮಾಡ್ತಾನೆ ಅಂದ್ಕೊಂಡು ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ, ಮಾಡಿಲ್ಲ. ಸೊ ಇವಾಗ ಅವ್ನು ಮಾಡ್ತಿಲ್ಲ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಗೈಸ್. ಇವತ್ತೆಲ್ಲ ಯಾವ ರೀತಿ ಎಂಜಾಯ್ ಮಾಡ್ತೀವಿ, ನಮ್ಮ ಮನೆ ದೇವ್ರು ಯಾವುದು ಅಂತೆಲ್ಲ ನಿಮಗೆ ತೋರಿಸ್ಕೊಡ್ತೀವಿ. ಬನ್ನಿ, ಕಮ್ ಲೆಟ್ಸ್ ಗೋ. ಚಾನ್ ನೋಡಿ ಗೈಸ್, ತಲೆ ಒಣಗಿಸ್ಕೊಳ್ಳೋ ಅಂತ ಟೆಕ್ನಿಕ್ ಇದು. ನಮಗೂ ಹಂಗೆ ಹಿಂಸೆ ಕೊಡ್ತಾನೆ. ಬ್ಯಾರಿಗೇಟ್ ಎತ್ಕೊಂಡು ಹುಷಾರು. ಅದು ನವೀನ ರೈಲ್ವೆ ಟ್ರ್ಯಾಕ್ ಹೋಯ್ತಾ? ಇಲ್ಲ ಇಲ್ಲ, ಸ್ವಲ್ಪ ನೀನು ತಲೆ ಒಣಗಿಸ್ಕೊಳ್ಳೋ ರೀತಿಲಿ ಅವ್ನು ಗುದ್ಬಿಟ್ಟು ಆಮೇಲೆ ಸಾಕ್ಬಿಡು. ಆಮೇಲೆ ಎಲ್ಲ ಕೂದಲು ಉದ್ರೋಗ್ಬಿಟ್ಟವೆ. ಹಂಗೆ ಹೊಡಿಸ್ಕೊಳಬಾರ್ದು, ಕೂದಲು ಇದಾಗುತ್ತೆ, ಇದು ಸಿಕ್ಕಾಯ್ತದೆ ಹೆವಿ. ಆಮೇಲೆ ಬಿಡ್ಸಕ್ಕೆಲ್ಲ ಕಷ್ಟ, ಅದು ಎಲ್ಲ ಉದುರೋಯ್ತದೆ. ನೀಟಾಗಿ ಒಂಚೂರು ಬಿಸಿಲು ಬಂದ್ರೆ ಅಲ್ಲಿ ಬದ್ನಾಳಲ್ಲಿ ಇಟ್ಬಿಟ್ಟು ಬರುತ್ತೆ ನೋಡಿ. ಆಗ್ಲೇ ಸೂರ್ಯ ಬರ್ತಾವನೆ, ಆಗ್ಲೇ ಬಂದ ನೋಡಲ್ಲಿ. ಹಲೋ ಗೈಸ್, ನನ್ಗೆ ಗೊತ್ತಾಯ್ತಲ್ಲ, ಕಾವ್ಯ ಶ್ರೀರಾಮ್. ಸೊ ಇವಾಗ ಎಲ್ಲ ಮೆಸೇಜ್ ಬಂತು. ಸೊ ನಾವು ಇವಾಗ ಹೊಸ್ದಾಗಿ ಮದುವೆ ಆಗಿದ್ದೀವಲ್ವಾ, ಸೊ ಮನೆ ದೇವ್ರಿಗೆ ಬರಬೇಕು ಅಂತ ಯೂಟ್ಯೂಬ್ ಮನೆ ದೇವರು ಬಂದಿದ್ದೀವಿ. ನೆಕ್ಸ್ಟ್ ಅಣ್ಣ ತಂಗಿ ಏನೋ ಮಾಡ್ತಾಯಿದ್ದಾರೆ. 3 ಜನ ಬಂದಿರೋದು ಗಾಯ್ಸ್, ಫ್ಯಾಮಿಲಿ ಎಲ್ಲ ಬಂದಿಲ್ಲ. ನಾನು, ಅವರು ಮತ್ತು ಸಾನ್. ಏನೋ ತಗೊಂಬರ್ತಾವ್ರೆ. ಏನದು? ರಸಾಯನ. ಮನೆಯಿಂದ ಬಿಡಿಸ್ಕೊಂಡ್ಬಂದವ್ರೆ. ತಿನ್ನಕ್ಕೆ ಇಲ್ಲಿ ಆಯ್ತಾ? ಅಯ್ಯೋ, ತಿಂದ್ರೆ ಬೈತ್ಯಾ? ತಿಂದಿಲ್ಲ ಅಂದ್ರೆ ಹೊಟ್ಟೆ ಅಷ್ಟು ಕಟ್ಟೆ ಆಗ್ತಿರೋದಕ್ಕೆ ತಗೊಬಂದೆ ಅಂತ ಡೌಟ್. ತಿನ್ಬಾರ್ದು, ಬಂದೆ ಕೊಡ್ಲು ನೀವು ಬೇಗ. ಹೆಚ್ಚಾಯ್ತಲ್ಲ, ಹ್ಞೂ ಹೊಡಿತೈತೆ. ಹಂಗಾರೆ ಅದು ಚೆನ್ನಾಗಿರೋ ಏನು ಏನಂತೆ ರಸಾಯನಿಕೆ ರೆಡಿ ಮಾಡ್ಕೊತಾ ಇದೀವಿ, ಎಲ್ಲ ಇದೆ. ಪಾರ ತೊಳ್ಕೊಬರ್ರಿ ಬೇಗ ಅಂದ್ರೆ ಟೈಮ್ ಪಾಸ್ ಮಾಡ್ಕೊಂಡು ಇಲ್ಲಿ ಎಲ್ಟೆ ಮಾಡ್ಕೊಂಡು ಕೂತವ್ರಿ ಇಲ್ಲಿ. ನೋಡಿ ಇವರು ನೇಲ್ಸ್ ಹಾಕ್ಸ್ಕೊಬಿಡ್ತಾರೆ. ಮಾತಾಡಂಗಿಲ್ಲ, ಇಲ್ಲ ಹೇಳಿದ್ದೀನಿ, ವೇಲ್ ಕಟ್ಕೊಂಡು ಮಾತಾಡಬೇಕು. ಹಾಂ, ಏನೇ ಆದ್ರೂ ಎಂದ್ಲು ಬಿದ್ದರೆ ನಿಮಗೆ ಕರ್ಮ ಅದು. ಈಗ ಯಾವತ್ತು ಯಾರೂ ಪ್ರಸಾದ ಮಾಡ್ಬೇಕಾರೆ ಮಾತಾಡ್ಬಾರ್ದು. ಯಾಕೆ ಮಾತಾಡ್ಬಾರ್ದು ಅಂದರೆ ಮಾತಾಡ್ಬೇಕಾರೆ ಎಂದ್ಲು ಬಿಡುತ್ತೆ, ಹಾಗಾಗಿ ದೇವ್ರಿಗೆ ಅದು ಅಪವಿತ್ರ ಆಗುತ್ತೆ. ಸೊ ಎಲ್ಲ ಇವಾಗ ದಾಳಿಂಬ್ರೆಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಸೀದಾ ಇಲ್ಲಿಂದ ಸೊ ಫೈನಲ್ ಆಗಿ ರಸಾಯನ ಮಾಡಿದ್ವಿ. ಎಷ್ಟು ಕಲರ್ಫುಲ್ ಆಗಿದೆ, ಸೂಪರ್ ಆಗಿದೆ, ಪಕ್ಕ ಸಕ್ಕತ್ತಾಗಿ ಮಾಡಿದ್ದೀವಿ. ಸೊ ಅಪ್ಪ ಬದ್ನಾಳ್ ಸಿದ್ದೇಶ್ವರ ಕಪಡಪ್ಪ, ನಾವು ಬಿಲ್ಪತ್ರ ಹಿಡ್ಕೊಂಡಿದ್ದೀವಿ. ಬರೀ ತಪ್ಪುಗಳು ಮಾಡೋದು, ತಪ್ಪು ಮಾಡಿಬಿಟ್ಟು ಕಾಣಿಕೆ ಕಟ್ಟೋದು. ಎಷ್ಟು ತಪ್ಪು ಹಾಕಿದೆ. ಇದೇ ನಮ್ಮ ಮನೆ ದೇವರು ಗೈಸ್.
ಗೈಸ್ ನಮ್ಮ ಅಣ್ಣ ಪ್ರಸಾದ ಥರ ತಿನ್ನೋ ಅಂದರೆ ಟಿಫನ್ ಥರ ತಿಂದುಬಿಟ್ಟು ಅವನು ಚೆನ್ನಾಗಿ ಇವಾಗ ಟಿಫನ್ ಬೇಡ ಅವನಿಗೆ ಗೈಸ್. ಆದರೆ ನಮಗೂ ಟಿಫನ್ ಕೊಡ್ಸಲ್ಲ ಅವನು ಇವಾಗ ಅವ್ನ ಹೊಟ್ಟೆ ತುಂಬ ಹೋಯ್ತಲ್ಲ ಅದಕ್ಕೇನೆ ಆ ತಟ್ಟೆ ತುಂಬ ತಿಂದವನೇ ನೋಡಿ ಗೈಸ್. ಇವಾಗ ನಮ್ಗೆ ಟಿಫನ್ ಕೊಡ್ಸಿಲ್ಲ ಅಂದರೆ ಹೊಡೆದಾಕ್ಬಿಡೋದು. ಅವ್ನಿಗೆ ಹೊಟ್ಟೆ ತುಂಬಿದ್ರೆ ನಮ್ಗೆ ತಿಂಡಿ ಕೊಡ್ಸಲ್ಲ. ಹಂಗಂತ ಟಿಫನ್ ಎಲ್ಲ ಕೊಡಿಸ್ದೇ ಎಲ್ಲ ಇರಬೇಡ ಆಮೇಲೆ. ನಾವು ನೋಡಿದ್ರೆ ಗೈಸ್ ನಾನು ಹೇಳಿಲ್ವ ಅವ್ನು ಹೊಟ್ಟೆ ತುಂಬಿದ್ರೆ ನಾವು ಟಿಫನ್ ತಿನ್ನಂಗಿಲ್ಲ. ನೋಡಿ ಸಾಕು. ನಾವು ಶ್ರೀಮಂತರ ಥರ ಕಾಣಿಸ್ತೀವಿ, ಯಾರು ಶ್ರೀಮಂತರಲ್ಲ, ಬಡವರು ನಾವು. ಅಟ್ಲೀಸ್ಟ್ ಯಾರ ಹಾಕ್ಬಿಡೋದು ತೋರಿಸೋಣ ನಾವು ಶ್ರೀಮಂತರ ಅಂತ. ದೇವಸ್ಥಾನದ ದಾರ ಕಟ್ಟಿದ್ದಾರೆ, ಅದನ್ನ ಅಣ್ಣ ತಂಗಿ ಸೇರಿಸಿ ಕಾರ್ ಹಾಕತ್ತವ್ರೆ. ಅದು ರೆಡ್ ಕರೆಕ್ಟಾಗಿ ಕೊಟ್ಟಿದ್ದಾರೆ, ರೆಡ್ ಕಲರ್. ಸೊ ಫೈನಲಿ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ? ಸೊ ಫೈನಲಿ ನಾವು ಮನೆ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ? ಇಂಜಿನ್ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಹೆಂಗೆ ಕನೆಕ್ಟ್ ಕೊಟ್ಟಿರ್ತಾರಲ್ವ, ತಲೆ ಬುಡನೇ ಗೊತ್ತಾಗಲ್ಲ ನನಗಂತೂ. ನಿಮಗೂ ಸೇರಿಸಿ. ಅದು ಹೆಂಗೆ ಬಿಚ್ಚೋದು ಅಂತಲೂ ಗೊತ್ತಿಲ್ಲ. ಏನ್ ಗೊತ್ತಾ ಫ್ರೆಂಡ್ಸ್, ಎಲ್ಲರೂ ನೋಡಿದವರೆಲ್ಲ ನಾವಿಬ್ರು ಒಂದೇ ತರ ಅಂತೀವಿ. ಅದು ಯಾವ ಆಂಗಲ್ ಮುಸುಡಿ ನಂತರ ಆಯ್ತು ಗೊತ್ತಿಲ್ಲ. ಈ ಮುಸುಡಿ ನಂತರ ಆಯ್ತು ನನಗೂ ಗೊತ್ತಿಲ್ಲ. ಆದ್ರೆ ಯಾರೇ ಕೇಳಿ ಒಂದು ತಾತ ಆದ್ರೂ ಕರಿ ದೇವಸ್ಥಾನಕ್ಕೆ ಬಂದಿವ ತಾತ ನೀವಿಬ್ರು ಅಕ್ಕ ತಂಗಿದೀರಾ ಅಂತ ಕೇಳ್ತಾರೆ. ಯಾರೋ ಒಬ್ರಂದ್ರೆ ಓಕೆ, ಎಲ್ಲರೂ ಕಮೆಂಟ್ಸ್ ಎಲ್ಲ ಅಷ್ಟೇ, ಎಲ್ಲರೂ ಅದೇ ಕೇಳ್ತಾರೆ. ಏನ್ ಗೊತ್ತಾ, ಆಕ್ಚುಲಿ ಏನಾದ್ರು ನಾವು ಫ್ಯೂಚರ್ ಅಲ್ಲಿ ಅಕ್ಕಿನಾದ್ನಿ ಆಗ್ತೀವಿ ಅಂತ ಏನಾದ್ರು ಇತ್ತು ಅನ್ಸುತ್ತೆ, ಅದಕ್ಕೆ ಒಂದೇ ತರ ಕಾಣಿಸ್ತಾ ಇರ್ಬೋದಲ್ವಾ. ನಮ್ಮ ಅಕ್ಕ ಆಗಿದ್ರೆ ತಂಗಿ ಆಗಿದ್ರೆ ಜಾಸ್ತಿ ಒದ್ದಾಕ್ಬಿಡ್ತಾ ಇದೆ. ಇಲ್ಲ ಇವ್ ನನಗೆ ತಂಗಿ ಆಗಿದ್ರೆ ಸರಾಗಿ ತಲೆ ಮೇಲೆ ಹೊಡಿತಿದ್ದೆ. ಮಾತಾಡ್ತೀಯ ಅಂತ. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಲ್ವ ನಾನು, ಕ್ಯೂಟ್ ಆಗಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕಾವ್ಯಶ್ರೀರಾಮ್ ನೀನು. ಹೊಟ್ಟೆ ಉರಿ ಹೌದೌದು. ಇಲ್ಲೊಬ್ರು ಅವರೇ ತೋರಿಸ್ತೀನಿ ನೋಡಿ, ಮಿನಿ ಲಾಗು ಅನ್ಕೊಂಡು ನಮ್ಮ ಪ್ರಾಣ ಹಿಂಡ್ತಾರೆ. ಫ್ರೆಂಡ್ಸ್ ಇವಾಗ ರಸಾಯನ ಮಾಡಿದೀವಲ್ವಾ, ಸೊ ಸ್ವಲ್ಪ ಮಿಕ್ಕಿತ್ತು. ಸೊ ಅದನ್ನ ಇಲ್ಲೋಡಿ ಕವರಲ್ಲಿ ರಸಾಯನ ಹಂಚ್ಕೊಬಿಡ್ತಾರೆ. ಕವರೇ ಕೊಟ್ಬಿಡ್ಲಾ ಟಿಶ್ಯೂ ಬೇಕಂತ ಕೇಳ್ತಾ ಹೊಡ್ಕೊಡೋ ಸೊ ರಸಾಯನ ಪ್ರಸಾದ ವೇಸ್ಟ್ ಆಗ್ಬಾರ್ದಲ್ವಾ, ಅದಕ್ಕೆ ಅವ್ರು ಕೊಟ್ವಿ. ಸೊ ಪ್ರಸಾದನ ನಾವು ತಿನ್ಬೇಕು, ಬೇರೆಯವ್ರಿಗೂ ಕೊಡ್ಬೇಕು. ಅನ್ನದಾನವೇ ಶ್ರೇಷ್ಠ ದಾನ. ಅದು ಇವ್ರು ಮಾತ್ರ ಪ್ರಸಾದ ನನಗೂ ಬೇಕು, ನನಗೇ ಬೇಕು. ನೋಡಿ ಹೆಂಗ್ ನೆಕ್ತಾವಳೆ. ವೇಸ್ಟ್ ಆಗುತ್ತೆ. ಇಲ್ಲ ಯಪ್ಪ, ಈ ಮಿಲಿನಾಗ್ ನೋಡ್ಕೊಂಡ್ ಕಾರೇ ಸರಿಯಾಗಿ ಓಡಿಸಲ್ಲ ಇವ್ರು. ಎಲ್ಲೆಲ್ಲ ತಗೊಂಡೈತವ್ರಿ ಇವ್ರು. ಟ್ಯಾಗ್ ಮಾಡಿ ಯಾರಾದ್ರೂ ನಿಮ್ ಮಿನಿಲಾಗ್ ಹುಚ್ಚರಿದ್ರೆ. ಇದಾರಪ್ಪ ಖರಾಬ್ ಚಂದು, ಆಮೇಲೆ ಯಾರು ಸಂತ ಫಾಕ್ಸು, ಆಮೇಲೆ ಯಾರೋ ಅಣ್ಣ ಹರ್ಷ ಅಣ್ಣ, ಎಲ್ಲಾರು ಮಿನಿಲಾಗ್ ಇಟ್ಕೊಂಡು ನಮ್ಮ ಅಣ್ಣಂಗೂ ಹುಚ್ಚೆ ಕಳ್ಸವ್ರಪ್ಪ ಮ್ಯಾಚಲ್ಲಿ. ಆ ಮ್ಯಾಚಲ್ಲಿ ಹೋಗಿದ್ದು ಮಿನಿಲಾಗ್ ಹುಚ್ಚಿ ಇಟ್ಕೊಂಡು ಅವತ್ತಿಂದ ನಮ್ ಯಾರು ಬಿಡ್ತಾನೆ ಇಲ್ಲ. ಏನ್ ಗೊತ್ತಾ ಫ್ರೆಂಡ್ಸ್, ಈ ತರ ಏನದು ಲಾರಿ ಬರುತ್ತಲ್ಲ, ಗೂಡ್ಸ್ ಲಾರಿ, ಆ ಗೂಡ್ಸ್ ಲಾರಿಯಿಂದ ನಾವ್ ಯಾವತ್ತೂ ದೂರ ಇರಬೇಕು. ಬಿಕಾಸ್ ಮೇಲಿರೋದು ಗೊತ್ತಾ, ಅದು ಈ ಮೇಲ್ ಬೀಳೋ ಚಾನ್ಸಸ್ ಇರುತ್ತೆ. ಯಾರು ಗೊತ್ತಿರ್ಲಿಲ್ಲ, ನಿಜ ಎಲ್ಲಾರ್ಗು ಹೇಳ್ಬಿಟ್ಟಿದ್ಯಾ ಬಿಡು, ನಮಗ್ ಗೊತ್ತೇ ಇರ್ಲಿಲ್ಲ ಅಪ್ಪ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನೋಡಿ ಗಾಡಿ ಎಷ್ಟು ಕಚ್ಕೊಂಡು ಹೋಗ್ತಾ ಇದೆ. ತಮಾಷೆ ಬೇಡ, ಅವ್ನ್ ಸಡನ್ ಆಗಿ ಬ್ರೇಕ್ ಹೊಡಿದ್ರೆ ಬಿದೋಗ್ಬಿಡ್ತಿರ್ಕೊಂಡು ಮೇಲ್ಗಡೆ ಇರೋದು. ಇದು ಹೈಲೈಟ್ ಹಾಕಿ ತಿನ್ನಿಪೊತ್ತಿ ಅನ್ನೋದು ಆಗ್ಲೇ ಹೋಗ್ಬಿಟ್ಟು ತಗೊಂಬಂದು ತಿಂತಾ ಇರೋದು. ಇದನ್ನ ತರ ಕೇಳಿರೋದೇ ನಮ್ಮ ಅಣ್ಣ. ಮತ್ತೆ ತಿಂತಾ ಇರೋದು ಯಾರು ತಂದಿದ ತಕ್ಷಣ? ಮತ್ತೆ ನಿನ್ನೆ ತಿಂದಿಪೊತ್ತಿ. ಫೈನಲಿ ವಿ ಹ್ಯಾವ್ ಅರೈವ್ಡ್ ಟು ನಂಜನಗೂಡು ಟೆಂಪಲ್. 1 ವರ್ಷದ ನಂತರ. ಎಂತಕ್ಕೆ ಇಲ್ಲಿ ನಾನೇ ತೋರಿಸ್ತೀನಿ ನಾನು ಫಸ್ಟು. ಅಯ್ಯಪ್ಪ, ಅವನ ತೆಗಿಬ್ರು
ದೊಡ್ಡ ಮಂಗ ಗೈಸ್ ನೋಡಿ ನಿಂತ್ಕೊಂಡೆ ಬಿಡ್ತಾನೆ ಅಲ್ಲೇ. ಬಾರೋ ಇಲ್ಲಿ ದರ್ಶನ ಲೇಟ್ ಆಯ್ತು ಅಂದರೆ ನಿಂತಿನ ಮಂಗನ ಥರ ಬರ್ತಾವೆ ನೋಡಿ ಗೈಸ್. ನಂಗೆ ಇಷ್ಟ ಹೋಗೋಕ್ಕೆ ನೋಡಿ ಇವಳು ಏನೋ ಚಿಕ್ಕ ಮಕ್ಳು ಥರ ಆಟ ಆಡ್ಕೊಂಡು ಕೂತವಳು. ಇಷ್ಟ ಅಂತೆ. ಬಾವುಲಿ ಅನ್ಸುತ್ತೆ. ಬಾವುಲಿ ಅನಿಸ್ತೈತೆ ನನಗೆ, ಏನೋ ಒಂದು ಪ್ರಾಣಿ ಅನಿಸ್ತೈತೆ ನೋಡಿ. ಇದು ಕಣೆ ಬಟ್ಟೆ ನೋಡಿ ಗೈಸುಗಳು, ಬಾವುಲಿ ಬಟ್ಟೆ ಇಟ್ಕೊಂಡು ನೋಡಿ ಆ ಹುಡುಗ ನಮ್ಮನ್ನೇ ಗುರೈಸ್ಕೊಂಡು ನೋಡ್ತಾವನೆ. ನೆಕ್ಸ್ಟ್ ವಾಡ್ದಾಗ ಕೊಡ್ತಾನೆ ನೋಡ್ಕೊಂಡ್ರೆ. ಸೇಮು ಹೇಳಿದಂಗೆ ಅಲ್ವಾ ಅವನು, ಗುಂಡು ಮಗ ಗುಂಡು. ಇದು ಐದು ನಿಮಿಷ ಕೂತ್ ನಿಂತ್ಕೊಳಕ್ಕಾಗಲ್ಲ, ಬರೀ ಮಾತಾಡ್ತಾ ಇರ್ದ. ಯಪ್ಪ ಬರೀ ಸುಳ್ಳು, ಹೆಂಗೆ ಬೇಕಾದ್ರೆ ನುಲಿಕೊತೀರ ನೋಡ್ರಿ ಹೆಣ್ಮಕ್ಳು. ಪಾಪ 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 ಅವಳದು ನೋಡಿ ನೋಡಿ ಇವಳು ಸೈಲೆಂಟಾಗಿ ಯಾರು ಗೊತ್ತಿಲ್ಲ ಮುಂದೆ ಕುತ್ಕೊಬಿಡೋದು, ಯಾರು ನೋಡಲ್ಲ ಅಂತ. 2 ನಿಮಿಷ ನಿಂತ್ಕೊಳ್ಳೋಕ್ಕೂ ಕಷ್ಟ ಜನಕ್ಕೆ. ಎಷ್ಟು ಕಷ್ಟ ಅಂದರೆ ನೋಡಿ, ಕ್ಯಾಮ್ರಾ ನೋಡಿದ ತಕ್ಷಣ ಅಲರ್ಟ್ ಆಗಿಬಿಡೋದು, ಇಲ್ಲ ಅಂದರೆ ಆರಾಮಾಗಿ ಕೂತ್ಕೊಳ್ಳೋದು, ಇದೇ ಮಾಡೋದು, ಇದೇ ಕೆಲಸ. ಸಿಕ್ಕಾಪಟ್ಟೆ ಇರೋದು ಮಾನ್ಯುಮೆಂಟ್ಸ್. ವೀರಭದ್ರ ಮೂರ್ತಿ, ಶಂಕರಾಚಾರ್ಯ, ಅರ್ಧನಾರೀಶ್ವರ, ಕಂಕಳ ಮೂರ್ತಿ, ಎಷ್ಟೊಂದಿದೆ ಗೈಸ್. ಕಪ್ಪು ಕಾಣಿಸ್ತಾ ಇದೆಯಾ ಬ್ಯಾಟ್? ಅದು ಬೆಳಕಿಲ್ವಲ್ಲ ಅದಕ್ಕೆ. ಕಪ್ಪು ಒಂದು ನೋಡಿ ಗೈಸ್, ನಿದ್ದೆ ಮಾಡ್ತಾನೆ ದೇವ್ರ ಹೆಸರು. ನವೀನ ನಿದ್ದೆ ಮಾಡ್ಬಿಡಕಂದ, ದವ್ ಮಾಡ್ಬಿಡ ಜಾಸ್ತಿ. ಪಕ್ಕ ಫುಲ್ ನಿದ್ದೆನೇ ಮಾಡ್ಬಿಟ್ಟು ನಾನು ಕನ್ನಡ ರೆಡ್ಡಕ್ಕೆ ಆಗ್ಬಿಟ್ಟೈತೆ, ನಿದ್ದೆ ಇಲ್ವಲ್ಲ ಅದಕ್ಕೇನೆ. ದೇವ್ರ ಬತ್ತಾ ಗಾಳಿ ಹೊಡಿತೈತೆ, ಶಕ್ತಿ ಬಂದ್ಬಿಡ್ತದೆ, ಕಣ್ಣಿಂದ ಶಕ್ತಿ ಹೋಗಿಸ್ತಾ ಈಗ ಗಾಳಿ. ನನ್ನ ಕಣ್ಣ ಕರೆಕ್ಟಾಗಿ ನೋಡೋ ಸುಡೋದಿಲ್ಲ. ಸ್ವಲ್ಪ ಜೋರಾಗಿ ಹೇಳು, ಕೇಳಿಸ್ತಾ ಇಲ್ಲ. ನೀವು ನೋಡು ಗೈಸ್, ನಾವು ಇಲ್ಲಿದ್ದೀವಿ, ಆ ಮಂಗನ್ ಥರ ನೋಡಲ್ಲಿ ನಿಂತಿದ್ದಾನೆ. ಬೇಡ ಬೇಡ ಸರ್, ಎಲ್ಲರೂ ಬಂದು ಕಟ್ತಾರೆ ನೋಡಿ ಗೈಸ್. ಮಂಗನ್ ಥರ ನೋಡ್ತಾರೆ, ಅದು ಹಿಂಗೆ ತಿನ್ ಮಂಗನ್ ಥರ ಅಲ್ಲಿ ನೋಡ್ತಾವಣೆ. ಅವ್ರು ಏನು ಮಾಡ್ತಾರೆ ಅಂತ ಮಣ್ಣಿಗೆ ಒಂದು ಸ್ವಲ್ಪ ಧೂಪ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಹಾಂ, ಅದರಲ್ಲೂ ಸ್ಕ್ಯಾಮ್. ದುಡ್ಡಿಸ್ಕೊತಾರ. ಅಯ್ಯೋ, ಮಣ್ಣನ್ನ ಜಲ್ದಿ ಹೇಳ್ಬಿಡೋದು, ಅದಕ್ಕೆ ಸ್ವಲ್ಪ ಧೂಪ ಹಾಕ್ಬಿಟ್ಟು ಕೊಡೋದು. ಅವ್ರು ಹೋಮ ಹಾಕ್ತಾ ಇರ್ತಾರೆ, ಅದು ಬೆಂಕಿ ಹತ್ತಾ ಇರ್ತದೆ, ಹಾಗೆ ಬರುತ್ತೆ. ಅರ್ಧ ಮಳ್ಳು ಅರ್ಧ ನಡೀರಾಯ್ತು. ಹೇಳ ಇವಾಗ ಬ್ಲಾಗಲ್ಲಿ ಹೇಳ. ನಮ್ಮ ಅದೃಷ್ಟ ಮಾಡಿದ್ವಿ. ಯಾಕೆ ಗೊತ್ತಾ, ನಾವ್ ಇವತ್ತು ನಂಜನಗೂಡು ಬಂದಿದ್ವಿ, ರಶಲ್ಲಿ ನಿಂತ್ಕೊಂಡಿದ್ವಿ. ಸೊ ಹೊಸ್ದಾಗ ಮದುವೆ ಆಗಿದೆ ಅಂದ್ಬಿಟ್ಟು ನಮ್ಮನ್ನೇ ಕರೆದು ದೇವ್ರ ಮುಂದೆ 5 ನಿಮಿಷ ಕೂರಿಸಿ ನಮ್ಗೆ ಹಾರನ್ನು ಕೊಟ್ರು. ಅಲ್ಲೇ ದೇವ್ರ ಮುಂದೆ ಮಾಡಿಸಿದ್ರು. ಸೊ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಅದಕ್ಕೇನು ಪಾರ್ಟಿ ಇಲ್ವಾ?
ಪಾರ್ಟಿ ಅಂದರೆ ತುಂಬ ಖುಷಿ ಆಯ್ತು ನನಗೆ ಆ್ಯಕ್ಚುಲಿ. ಕಣ್ಣಲ್ಲಿ ನೀರು ಬಂತು ನನಗೆ. ಹೌದಾ? ಕಣ್ಣೀರು ಒರ್ಸಕ್ಕೆ ಯಾರು ಇರಲಿಲ್ಲ? ಯಾರಿಲ್ಲ, ನಾನೇ ಒರೆಸ್ಕೊಂಡೆ. ಎಲ್ಲ ಹೆಂಗಿರ್ತಾರೆ? ರೆಗ್ಯುಲರ್ ಆಗಿ ಡೋರ್ ತೆಗೆದು ಹಿಂಸೆ ಕೊಡ್ತಾವ ನಾನು. ಡೋರ್ ತೆಗಿಯಕ್ ಬಿಡ್ತಾ ಇಲ್ಲ. ತೆಗ್ಯ ಮುಂದೆ ನೋಡೋ ಕಾರ್ ಹೋಗ್ತಿದೆ. ನಿದ್ದೆ ಮಾಡ್ತಾವ್ರೆ. ಮುಂದೆ ಬಾ, ಕಾರ್ ಎತ್ಕೊಳ್ಳಿ. ಹೋಗಿ ಸರ್, ಓಕೆ. ನವೀನಾ ನಾಟಕ ಆಬಿಡ, ಬೇಗ ತೆಗ್ಯೋ. ನಿಂತ್ಕೊಳಕ್ ಆಗ್ತಿಲ್ಲ, ಕಾಲು ನೋಯ್ತಿದೆ ನೋಡಿ. ಆಫೀಸ್ ಕೆಲಸ ಮಾಡಬೇಕು, ತೆಗಿಲ್ಲ. ಆಫೀಸ್ ಕೆಲಸ ಮಾಡಬೇಕು. ಏನಾದ್ರು ಹೊಸ್ಕೊಂಡ್ ಬಂದ್ರೆ ಎಲ್ಲರೂ ಒಳ್ಳೆ ಹೆಂಗ್ ನೋಡ್ತಾರೆ ಅಲ್ವಾ? ನಮ್ಗೆ ಒಂಥರ ಶೇಮ್ ಅನ್ಸುತ್ತೆ. ಆ ಕಡೆಯಿಂದ ಹೋಗ್ಬೇಕಂತೆ, ಹೋಗಿ. ಥೂ, ಯಾರಿಗೂ ಇದು ಹಿಂಸೆ ಕೊಡ್ತವನಿಲ್ಲ ನಂಗೆ. ತೆಗಿ ಗೈಸ್ ನೋಡಿ, ಆ ಕಡೆಯಿಂದ ಹೋಗ್ಬಿಟ್ಟು ಡೋರ್ ಹಾಕುತ್ತಾಳೆ. ಉಂಡಿ ಬಿಟ್ಟಿದಲ್ಲಿ ಬ್ಲಾಗಲ್ಲಿ ಹೋಗ್ಬಿಟ್ಟವಳೆ. ಚಕ್ಲಿ ಸೂಪ್ ಅಂತ ಫುಡ್ ಬ್ಲಾಗಲ್ಲಿ ಎಲ್ಲೋ ನೋಡಿದೀನಿ. ಚಕ್ಲಿ ಸೂಪ್ ಅಂತ ದಾರ ಮಾಮೂಲಿ ರೀಲ್ಸ್ ಎಲ್ಲ ಫುಡ್ ಬ್ಲಾಗಲ್ಲಿ ನೋಡಿಲ್ಲ. ಚಕ್ಲಿ ಸೂಪ್ ಕೊಡ್ತಾರೆ ಅಂತ. ಚಕ್ಲಿ ಸೂಪ್ ಹುಡುಕ್ ತೊಳ್ಕೊಳ ಅವಳು. ಚಕ್ಲಿನ ಹಿಂಗೆ ಕ್ರಂಚ್ ಮಾಡಿ 10 ರೂಪಾಯಿ ಅಂತ ಚಿಕ್ಕದು. ಅದನ್ನು ಬಿಡಲ್ವಲ್ಲ. ಜೋಳ ಐತೆ ಕಣ. ಬೇಯಿಸಿರೋ ತಗೊಳ್ತೀವಿ. ಇಲ್ಲ, ಅವನಿಗೆ ದಾರ ಕಟ್ಸ್ಕೊತ ವಿಡಿಯೋ ಬೇಕಂತ. ಯಾವ ಥರ ಮಾಡೋದು ನಂಗೆ ತೋರ್ಸು. ನೀನ್ ನೋಡಿ ಗೈಸ್, ಮಂಗನ್ ಥರ ನೋಡ್ತಾ ಇರೋದಲ್ಲ, ಏನು ಮಾಡ್ತಾರೆ ಅಂತ. ಕಟ್ಟಿಸ್ಕೊಂಡ್ರು ನೋಡಿ. ಹೊಟ್ಟೆ ಉರಿದಿದೆ ಗೈಸ್ ಇದು. ಅಯ್ಯೋ, ಬಾರ ಹೋಗ್ಲಿ. 20 ರೂಪಾಯಿ. ಚಾಮುಂಡಿ ಬೆಟ್ಟಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಳಿಗೆ ಚಪ್ಲಿ ಸೂಪ್ ಅಂತಾನೆ ಬರ್ತದೆ, ಚಕ್ಲಿ ಸೂಪ್ ಸಿಗ್ತಾ ಇಲ್ಲ. ಬಾ, ಅಲ್ಲೇ ಹೋಗೋಣ. ಫುಡ್ ಬ್ಲಾಗ್ ನೋಡೋಣಂತೆ, ಚಾಮುಂಡಿ ಬೆಟ್ಟದ ಮೇಲ್ಗಡೆ ಸಿಗುತ್ತಂತ. ಕಾಲ ಹೆಂಗ ಹೇಳಿ ನವೀನ? ಖಾರ ಬಂದು ಸ್ವಲ್ಪ ಹುಣಸೆ ಹಾಕ್ಬಿಟ್ರೆ ಸೂಪರ್ ಆಗಿದೆ. ಸ್ವಲ್ಪ ಹಾಕ್ತೀರಾ? ಸ್ವಲ್ಪ ಹಾಕಿದ್ರೆ ರುಚಿ ಬರುತ್ತೆ. ಬಾವಿ ಸ್ವಲ್ಪ ಇದಲ್ಲ, ಚಟ್ನಿಗೆ ಜನ ಹೋಗ್ತಾರೆ. ಡ್ರೈ ಗೋಬಿನ ತಗೊಂಡಿದ್ದೆ. ಚೈನ್ ಹಾಕ್ಬಿಟ್ಟು ಕಟ್ಟಾಕ್ಬಿಟ್ಟವ್ರೆ, ಅದನ್ನ ಎತ್ಕೊಂಡು ಹೋಯ್ತಾರೆ ಜನ ಅಂತ. ಚೆನ್ನಾಯ್ತ ಬ್ರೋ ನೀರು? ನಿಜ ಹೇಳಿ ಪ್ಲೀಸ್. ಫಿಲ್ಟರ್ ನೀರಾ? ಚಕ್ಕೆ ಸೊಪ್ಪು ಅಂದ್ಕೊಂಡು ಚಕ್ಕೆ ಸೊಪ್ಪು ತಗೊಂಡೋಳೆ. ಚಕ್ಕೆ ಸೂಪ, ಜೋಳು ಸೂಪ ಇದು. ಸ್ಟಾರ್ಟಿಂಗ್ ಸ್ಟೇಡೇ ಇಟ್ಕೋ. ಚಕ್ಕೆ ಸೂಪ, ಚಕ್ಲಿ ಸೂಪು. ಈ ಚಕ್ಲಿ ಸೂಪು, ಚೀಸ್ ಮ್ಯಾಂಗಿ, ಬೆಟ್ಟದ ಗೆಳೆಯ. ಟೆಲ್ ಮಿ ಆನೆಸ್ಟ್ ರಿಸಲ್ಟ್. ಆನೆಸ್ಟ್ ನನ್ನ ಮೇಲೆ ಔಟ್ ಆಫ್ 10 how much you give? 9. ಓಕೆ, ಪಕ್ಕ ಚೆನ್ನಾಗಿದೆ. ಇಬ್ರು ಟೇಸ್ಟ್ ನೋಡ್ತವ್ರೆ. ಪರ್ಫೆಕ್ಟಾಗಿ ಉತ್ತರ ಕೊಡ್ತೀವಿ. ಎಲ್ಲರೂ ಬನ್ನಿ, ಮೈಸೂರು ಬಂದರೆ ಒಂದ್ಸರಿ ಚಕ್ಲಿ ಸೂಪ್. ಅಂಗಡಿ ಹೆಸರು ಅಪ್ಪಯ್ಯ ಕೂಲ್ ಕಾರ್ನರ್, ವಿಶೇಷ. ಸೇಮ್ ಉಪ್ಸಾರು ಖಾರ ಚೆನ್ನಾಗಿದೆ, ಡಿಫ್ರೆಂಟ್ ಚೆನ್ನಾಗಿದೆ. ಅರೆ ವಿ ಕಾಂಟ್ ಈಟ್ ಫುಲ್ ತಿನ್ನಕ್ಕಾಗಲ್ಲ. ಇದು ತಿನ್ನತ್ತೆ, ದನ ಬೇಕಿದೆ, ಎಮ್ಮೆ. ಇನ್ನೊಂದು ಸೂಪ್ ಕೊಟ್ಟರೆ ಬೇಕಿದ್ರೆ ಏರಿಸ್ತಾಳೆ. ನೀನು ನೋಡಿ ಹೆಂಗೆ ಚಪ್ಪಿಸ್ಕೊಂಡು ನೋಡಿ ಗೈಸ್, ನಿದ್ದೆ ಮಾಡ್ತಾವೆ ನೋಡಿ ಗೈಸ್. ಕಾವ್ಯ ಹೆವಿ ನಿದ್ದೆ ಬಂದೈತೆ.
ಬಾಟ್ಲು ಬೇಡ ಏನ್ ನೋಡಿ ಐಸ್ ಬರ್ರಿ ತಿನ್ನದೆ ಯಪ್ಪ ದೇವ್ರಡೆಗೂ ಏನ್ ನೋಡಿ ಐಸ್ ಬರ್ರಿ ತಿನ್ನದೆ ಯಪ್ಪ ದೇವ್ರಡೆಗೂ ಇವೊಂದು ತಿಂತಾರೆ ಆದರೆ ಸ್ಮಾರ್ಟಾಗಿ ತಿಂತಾರೆ. ಆದರೆ ಊಟ ಮಾಡಿದ ತಕ್ಷಣ ಐಸ್ ಕ್ರೀಮ್ ಎಲ್ಲ ತಿನ್ಬಾರ್ದು ಸಡನ್ನಾಗಿ. ಒಂದು ಅರ್ಧ ಗಂಟೆ ಏನು ತಿನ್ಬಾರ್ದು. ನಾನು ಅಲ್ಲಿ ತಿಂದೆ, ನಾನು ಯಾವ ಟೇಸ್ಟ್ ನೋಡೇ ಇಲ್ಲ. ಟೇಸ್ಟ್ ನೋಡ್ತೀನಿ, ನೀವು ತಗೊಳ್ಳಿ ಅಂತ ಅಂದ್ಬಿಡೋದು, ಇಬ್ಬರಲ್ಲೂ ಅರ್ಧ ತಿನ್ಕೊಂಬಿಡೋದು. ಎಲ್ಲಿ ನೋಡು ಫುಲ್ ಇದರಲ್ಲೇ ಐತೆ, ಇದರಲ್ಲೂ ಫುಲ್ ಐತೆ. ಹಿಂಗೆ ಗಂಡಸ್ರ ಮೇಲೆ ಆಪದನೆ ವರ್ಷದೇನು ಏನು ನಾರ್ಮಲ್ ಅಲ್ಲ ಇದು, ಯಾವಾಗಲೂ ಇದ್ದಿದ್ದೆ ಅವ್ರದ್ದೆಲ್ಲ. ಹೆಣ್ಮಕ್ಳಲ್ಲಿ ಅರ್ಧ ಜನ ಬರೀ ಸುಳ್ಳು ಹೇಳ್ಕೊಂಡು ಹಂಗೆ ಲವ್ ಮಾಡಿಕೊಂಡು ಹುಡುಗರನ್ನ ಹಂಗೆ ಹಾಳು ಮಾಡೋಕ್ಕೆ ಹೆಣ್ಮಕ್ಳು ಚೆನ್ನಾಗಿ ಎದ್ದಿದ್ವಿ. ಹಂಗೆ ಸೀದಾ ನಮ್ಮ ಅಂಗಡಿ ಹತ್ರ ಹೋಗ್ತಾ ಇರೋದು. ಸೊ ಫೈನಲಿ ಇವಾಗ ಮನೆಗೆ ಬಂದು ತಲುಪಿದ್ದೀವಿ. ಇವಾಗ ಏನಾದ್ರು ಊಟ ಮಾಡಿ ಮಲ್ಕೊಬೇಕು. ಸೊ ಯಾರು ಎಲ್ಲ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ತನಕ ಟೈಮ್ ತೊಗೊಂಡು ಈ ವ್ಲಾಗ್ನ ನೋಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಈ ಒಂದು ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲನೂ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು.